ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಮುಂದುವರಿದ ವಾಗ್ಯುದ್ಧ, ಚುಟುಕು ದಾಳಿ ನಡೆಸುವ ಎಚ್ಚರಿಕೆ ಕೊಟ್ಟ ಟ್ರಂಪ್. ಇರಾನ್ ಮತ್ತು ಅಮೆರಿಕ ಎರಡೂ ದೇಶಗಳು ಯುದ್ಧ ಆರಂಭವಾದಾಗಿನಿಂದಲೂ ಹೇಳ್ತಾ ಬಂದಿರೋದು ಒಂದೇ ಮಾತು: ನಮಗೆ ಯುದ್ಧ ಬೇಕಿಲ್ಲ, ನಮ್ಮ ಷರತ್ತುಗಳನ್ನು ಒಪ್ಪಬೇಕು ಅಂತ. ಆದರೆ ಉಭಯ ದೇಶಗಳಲ್ಲಿ ಯಾವ ದೇಶವೂ ಕೂಡ ಯಾವ ಷರತ್ತಿಗೂ ಒಪ್ತಾ ಇಲ್ಲ. ಇರಾನ್ ಕೂಡಲೇ ತನ್ನ ಬಳಿ 440 kg ಸಂಸ್ಕರಿತ ಯುರೇನಿಯಂ ಹಸ್ತಾಂತರಿಸಬೇಕು ಅಂತ ಡಿಮ್ಯಾಂಡ್ ಇಡ್ತಿದ್ರೆ, ಅದೆಲ್ಲ ಆಗಲ್ಲ, ಮೊದಲು ಹೋರ್ಮುಜ್ ಜಲಸಂಧಿ ದಿಗ್ಬಂಧನ ಮುಕ್ತಗೊಳಿಸಿ ಅಂತ ಇರಾನ್ ಅಬ್ಬರಿಸ್ತಾ ಇದೆ. ಇದರ ನಡುವೆಯೇ ಟ್ರಂಪ್ ಇರಾನ್ ಮೇಲೆ ಹೊಸ ದಾಳಿ ನಡೆಸುವ ಸೂಚನೆಯನ್ನ ನೀಡಿದ್ದಾರೆ. ಚುಟುಕು ದಾಳಿಯಾದರೂ ಸದ್ಯದಲ್ಲಿಯೇ ನಡೆಯಲಿರುವ ಎಲ್ಲಾ ಸಾಧ್ಯತೆಗಳು ಇವೆ. ಅಮೆರಿಕ ಮತ್ತೆ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ. ಈ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆಗೆ ಇರಾನ್ನಲ್ಲಿರುವಂತಹ 450 kg ಪುಷ್ಟೀಕರಿಸಿದ ಪರಮಾಣನ್ನ ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಒತ್ತಡವನ್ನು ಹೇರ್ತಿದ್ದಾರೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಾಕಿರುವಂತಹ ನೌಕಾ ದಿಗ್ಬಂಧನವನ್ನ ಅಮೆರಿಕ ತೆರವುಗೊಳಿಸದೆ ಯಾವುದೇ ರೀತಿಯಾದಂತಹ ಮಾತುಕತೆಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಸ್ಪಷ್ಟ ಸಂದೇಶವನ್ನು ಕಳಿಸಿದೆ. ಹೀಗಾಗಿ ಎರಡನೇ ಹಂತದ ಶಾಂತಿ ಮಾತುಕತೆಯನ್ನು ನಡಿಬೇಕಾಗಿತ್ತು. ಅದು ಸದ್ಯಕ್ಕೆ ನಡೆಯುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಹಾರ್ಮುಜ್ ಜಲಸಂಧಿಯನ್ನು ಕೇಂದ್ರೀಕರಿಸಿ ಈ ಯುದ್ಧ ಮತ್ತಷ್ಟು ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಈ ಒಂದು ಗೊಂದಲದ ನಡುವೆ ಅಮೆರಿಕ ಇರಾನ್ನ ಮೇಲೆ ಮತ್ತೆ ಹೊಸ ದಾಳಿಗಳನ್ನು ನಡೆಸುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಟ್ರಂಪ್ ಬೆದರಿಕೆ ಬೆನ್ನಲ್ಲಿಯೇ ಇರಾನ್ ವಾರ್ನಿಂಗ್, ಹಾರ್ಟ್ ಅಟ್ಯಾಕ್ ಅಸ್ತ್ರ ಹೂಡುವ ಧಮಕಿ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಷಿನ್ ಗನ್ ಹಿಡಿದ ಎಐ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇರಾನ್ ಈಗ ಇಸ್ರೇಲ್ ಮತ್ತು ಅಮೆರಿಕಗೆ ಬೇರೆಯದ್ದೇ ಎಚ್ಚರಿಕೆ ನೀಡಿದೆ. ನಾವು ಹೂಡುವ ಹೊಸ ಅಸ್ತ್ರ ನಿಮಗೆ ಹಾರ್ಟ್ ಅಟ್ಯಾಕ್ ತಂದಿಡಲಿದೆ ಅಂತ ಹೇಳಿ. ಏನಿದು ಹಾರ್ಟ್ ಅಟ್ಯಾಕ್ ಅಸ್ತ್ರ? ಇರಾನ್ನ ಬತ್ತಳಿಕೆಯಲ್ಲಿರುವ ರಹಸ್ಯ ಬ್ರಹ್ಮಾಸ್ತ್ರ. ವಿಶ್ವದಲ್ಲಿಯೇ ಇಂತಹ ಅಸ್ತ್ರ ಹೊಂದಿರುವ ಎರಡನೇ ದೇಶ ಇರಾನ್. ಸಾಗರದ ಅಂತರಾಳದಲ್ಲಿ ಗಂಟೆಗೆ 360 ಕಿಲೋಮೀಟರ್ ವೇಗದಲ್ಲಿ ನುಗ್ಗುವ ಸಾಮರ್ಥ್ಯ, ಶತ್ರುಗಳ ಯುದ್ಧ ನೌಕೆಗಳನ್ನು ಧ್ವಂಸಗೊಳಿಸುವ ತಾಕತ್ತು. ಇರಾನ್ ಬಿಟ್ರೆ ಈ ರಹಸ್ಯ ಅಸ್ತ್ರ ಇರೋದು ರಷ್ಯಾ ಬಳಿ ಮಾತ್ರ. ಸಂದಿಗ್ಧ ಸ್ಥಿತಿಯಲ್ಲಿ ಟ್ರಂಪ್ ಯುದ್ಧಕ್ಕೆ ಕಾನೂನು ಅಡ್ಡಿ, ಯುದ್ಧ ರಂಗದಲ್ಲಿ ಏಕಾಂಗಿ ಆಯ್ತಾ ಇಸ್ರೇಲ್? ಇರಾನ್ ಮೇಲೆ ಟ್ರಂಪ್ ಏನೋ ಹೊಸ ದಾಳಿಯ ಎಚ್ಚರಿಕೆ ನೀಡುತ್ತಾ ಇದ್ದಾರೆ. ಆದರೆ ಅವರ ದಾಳಿ ಉತ್ಸಾಹಕ್ಕೆ ಅಮೆರಿಕ ಕಾನೂನು ಅಡ್ಡಿ ಬರುವ ಸಾಧ್ಯತೆಗಳಿವೆ. 1973ರ ಯುದ್ಧ ಅಧಿಕಾರ ನಿರ್ಣಯದ ಅಡಿಯಲ್ಲಿ ಅಮೆರಿಕದ ಅಧ್ಯಕ್ಷರು ಔಪಚಾರಿಕ ಯುದ್ಧ ಘೋಷಣೆ ಅಥವಾ ಕಾಂಗ್ರೆಸ್ನಿಂದ ಸ್ಪಷ್ಟ ಅನುಮತಿ ಇಲ್ಲದೆ 60 ದಿನಗಳವರೆಗೆ ಮಿಲಿಟರಿ ಯುದ್ಧದಲ್ಲಿ ತೊಡಗಬಹುದು. ಅಮೆರಿಕದ ಇರಾನ್ ವಿರುದ್ಧದ ಯುದ್ಧ ಇಂದಿಗೆ ಅಂತ್ಯವಾಗ್ತಾ ಇದೆ. ಇನ್ನು ಮುಂದೆ ಯುದ್ಧ ಮುಂದುವರಿಸಲು ಅಮೆರಿಕ ಕಾಂಗ್ರೆಸ್ನ ಅನುಮತಿ ಬೇಕಾಗ್ತಾ ಇದೆ. ಈ ಬೆಳವಣಿಗೆ ಬೆನ್ನಲ್ಲೇ ಅಮೆರಿಕ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಸ್ಪೀಕರ್ ಮೈಕ್ ಜಾನ್ಸನ್ ಮಾತನಾಡಿ ಅಮೆರಿಕ ಇರಾನ್ನೊಂದಿಗೆ ಯುದ್ಧದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಯುದ್ಧ ವಿಚಾರದಲ್ಲಿ ಟ್ರಂಪ್ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿದ್ರೆ, ಇತ್ತ ಇಸ್ರೇಲ್ ತಾನು ಯುದ್ಧ ಮುಂದುವರಿಸುವುದಾಗಿ ಹೇಳಿದೆ. ಈ ಬಗ್ಗೆ ಮಾತನಾಡಿರುವ ಇಸ್ರೇಲ್ನ ರಕ್ಷಣಾ ಸಚಿವ ಕಾಟ್ಜ್, ಇಸ್ರೇಲ್ ಇರಾನ್ ವಿರುದ್ಧದ ಯುದ್ಧವನ್ನು ಬಹುಶಃ ಮುಂದುವರಿಸುವ ಸಾಧ್ಯತೆ ಇದೆ. ಇದು ಮುಂದಿನ ಭವಿಷ್ಯಕ್ಕಾಗಿ ಅನಿವಾರ್ಯವಾಗಿದೆ. ಎಲ್ಲಾ ಗುರಿಗಳನ್ನು ಸಂಪೂರ್ಣವಾಗಿ ತಲುಪಿದ್ದೇವಾ ಅನ್ನೋದನ್ನ ಮೊದಲು ನಿರ್ಣಯ ಮಾಡಿಕೊಳ್ಳಬೇಕಿದೆ ಅಂತ ಕಾಟ್ಜ್ ಹೇಳಿದ್ದ. ಆದರೆ ಈ ನಿಯಮಕ್ಕೆ ಉಲ್ಟಾ ಹೊಡೆದಿರುವ ಡೊನಾಲ್ಡ್ ಟ್ರಂಪ್, ಇದು ಯುದ್ಧವಲ್ಲ, ಇದೊಂದು ಮಿಲಿಟರಿ ಕಾರ್ಯಾಚರಣೆಯಾಗಿದೆ, ಯುದ್ಧಕ್ಕೆ ಅನುಮತಿ ಬೇಕೇ ಹೊರತು ಮಿಲಿಟರಿ ಕಾರ್ಯಾಚರಣೆಗಲ್ಲ ಅಂತ ಹೇಳಿದ್ದು ದಾಳಿಯನ್ನ ಮುಂದುವರಿಸುವ ಸುಳಿವು ನೀಡಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ತಾನು ದಾಳಿ ಮುಂದುವರಿಸುವ ಸೂಚನೆ ನೀಡಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಜೊತೆಗೆ ಗೊಂದಲಗಳು ಕೂಡ ಮುಂದುವರೆದಿದೆ. ಅಮೆರಿಕದ ಅಧ್ಯಕ್ಷರು ಯಾವುದೇ ದೇಶದ ಮೇಲೆ ದಾಳಿಯನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಯುದ್ಧವನ್ನ ಸಾರಬೇಕಾದಂಥ ಸಂದರ್ಭದಲ್ಲಿ ಅಮೆರಿಕದ ಕಾಂಗ್ರೆಸ್ ಅಂದ್ರೆ ಸಂಸತ್ತಿನ ಅನುಮೋದನೆ ಇಲ್ಲದೆ 60 ದಿನಗಳ ಕಾಲದವರೆಗೂ ಕೂಡ ಯುದ್ಧವನ್ನ ನಡೆಸಬಹುದು. 60 ದಿನಗಳಾದ ಬಳಿಕ ಅಮೆರಿಕ ಕಾಂಗ್ರೆಸ್ನ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕಾಗತ್ತೆ. ಈಗ ಸದ್ಯಕ್ಕೆ ಇರಾನ್ನ ಮೇಲಿನ ದಾಳಿ ಶುರುವಾಗಿ 60 ದಿನಗಳು ಕಳೆದಿರುವಂಥದ್ದು. ಹೀಗಾಗಿ ಅಮೆರಿಕದ ಸಂಸತ್ತು ಅಂದ್ರೆ ಅಲ್ಲಿನ ಕಾಂಗ್ರೆಸ್ನ ಅನುಮತಿಯನ್ನ ಪಡೆದುಕೊಂಡು ಈ ಯುದ್ಧವನ್ನ ಮುಂದುವರಿಸಬೇಕಾಗತ್ತೆ. ಆದರೆ ಈ ಯುದ್ಧಕ್ಕೆ ಬೆಂಬಲ ಸಿಗುವಂಥದ್ದು ಕೂಡ ಅನುಮಾನವಾಗಿರುವಂಥದ್ದು. ಸೊ ಈ ನಿಯಮವನ್ನು ಓವರ್ಲ್ಯಾಪ್ ಮಾಡುವಂತಹ ಕಾರಣದಿಂದಾಗಿ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಪ್ಲಾನ್ ಒಂದನ್ನು ಮಾಡಿಕೊಂಡಿರುವಂಥದ್ದು. ಇರಾನ್ನ ವಿರುದ್ಧ ನಡೆಸ್ತಾ ಇರುವಂತಹ ದಾಳಿ ಅದು ಯುದ್ಧವಲ್ಲ, ಅದೊಂದು ಮಿಲಿಟರಿ ಕಾರ್ಯಾಚರಣೆ ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಡೆಫಿನೇಷನ್ ಅನ್ನ ಅಥವಾ ವ್ಯಾಖ್ಯಾನವನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ 60 ದಿನಗಳ ಬಳಿಕವೂ ಕೂಡ ಯಾವುದೇ ಅನುಮತಿ ಇಲ್ಲದೆ ದಾಳಿಯನ್ನು ಮುಂದುವರಿಸುವಂತಹ ಒಂದು ಸುಳಿವನ್ನು ಈಗ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥದ್ದು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.